ದೇಶಾದ್ಯಂತ ಗ್ರೀನ್ ಕಾರಿಡಾರ್ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸುವುದು ಕೇಂದ್ರ ಸರ್ಕಾರದ ಆದ್ಯತೆಯಾಗಿದೆ. ದೇಶದ ಪ್ರಮುಖ ನಗರಗಳ ಮಧ್ಯೆ ಹೆದ್ದಾರಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಪ್ರಯಾಣದ ಅವಧಿಯನ್ನು ಕಡಿಮೆಗೊಳಿಸಿ ಸುಗಮ, ಸುರಕ್ಷಿತ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗುವುದು ಎಂದು ಕೇಂದ್ರ ರಸ್ತೆ ಹಾಗೂ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಹೇಳಿದರು. ಬೆಳಗಾವಿ ಜಿಲ್ಲೆಯ 1622 ಕೋಟಿ ವೆಚ್ಚದ ಹೊಣಗಾ ಜಾಡ್ ಶಹಾಪುರ್ ಚತುಷ್ಪಥ ರಿಂಗ್ ರಸ್ತೆ, 941 ಕೋಟಿ ವೆಚ್ಚದ ಚಿಕ್ಕೋಡಿ ಬೈಪಾಸ್ನಿಂದ ಗೋಟೂರ್ವರೆಗಿನ ಚತುಷ್ಪಥ ಹಾಗೂ ಶಿರಗುಪ್ಪಿಯಿಂದ ಅಂಕಲಿವರೆಗಿನ 887 ಕೋಟಿ ವೆಚ್ಚದ ರಸ್ತೆ ಅಗಲೀಕರಣ ಸೇರಿದಂತೆ ಒಟ್ಟಾರೆ 13,000 ಕೋಟಿ ಮೌಲ್ಯದ 680 ಕಿಲೋಮೀಟರ್ ಉದ್ದದ 36 ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗೆ ಗುರುವಾರ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರ ಸಮರ್ಪಣೆ ಹಾಗೂ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು. ಕಳೆದ ಅನೇಕ ವರ್ಷಗಳಿಂದ ಬೆಳಗಾವಿ ರಿಂಗ್ ರಸ್ತೆ ಸಮಸ್ಯೆ ಚರ್ಚೆಯಾಗಿತ್ತು. ಸುರೇಶ್ ಅಂಗಡಿ ಅವರು ಹಾಗೂ ಎಲ್ಲ ಶಾಸಕರು ಪ್ರಸ್ತಾಪಿಸಿದ್ರು. ಇದೀಗ ಬೆಳಗಾವಿ ರಿಂಗ್ ರಸ್ತೆಗೆ ಕಾಲ ಕೂಡಿ ಬಂದಿದೆ. ರಾಜ್ಯದಲ್ಲಿ 8,200 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಇದೆ. ರಾಜ್ಯದಲ್ಲಿ 3 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಕೈಗೊಳ್ಳುವ ಗುರಿ ಇತ್ತು. ಇಂದು ಬಹುತೇಕ ಕಾಮಗಾರಿಗಳಿಗೆ ಚಾಲನೆ ದೊರೆತಿದೆ. ರಸ್ತೆಗಳು ಅಭಿವೃದ್ಧಿಗೆ ಮಾರ್ಗಗಳಾಗಿವೆ. ಬೆಳಗಾವಿ ಬೈಪಾಸ್ 3,400 ಕೋಟಿ ವೆಚ್ಚದ ಈ ಕಾಮಗಾರಿಯಿಂದ ಬೆಳಗಾವಿ ಗೋವಾ ರಾಜ್ಯದ ನಡುವಿನ ಪ್ರಯಾಣದ ಅವಧಿಯನ್ನು ಕಡಿತಗೊಳಿಸಲಿದೆ. ಬೆಳಗಾವಿ ಮೇಲ್ಸೇತುವೆ, ಗೋಕಾಕ್ ಫಾಲ್ಸ್ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸುವುದಾಗಿ ಅವರು ಈಗಾಗಲೇ ಭರವಸೆಯನ್ನ ನೀಡಿದ್ದಾರೆ. ರಾಜ್ಯದ ಎಲ್ಲ ಯೋಜನೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಮುಂಬರುವ ದಿನಗಳಲ್ಲೂ ಕೂಡ ಇದೇ ರೀತಿ ಸಹಕಾರ ನೀಡುವ ಮೂಲಕ ಅಭಿವೃದ್ಧಿ ವೇಗಕ್ಕೆ ಕೈಜೋಡಿಸಲಿದ್ದಾರೆ ಎಂದು ಸತೀಶ್ ಜಾರಕಿಹೊಳಿ ವಿಶ್ವಾಸ ವ್ಯಕ್ತಪಡಿಸಿದ್ರು. ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ, ಮಂಗಲ ಅಂಗಡಿ, ಪಿಸಿ ಗದ್ದಿಗೌಡ, ಸಂಗಣ್ಣ ಕರಡಿ, ರಾಜ ಅಮರೇಶ್ವರ್, ಶಾಸಕರಾದ ಅಭಯ್ ಪಾಟೀಲ್, ವಿಠಲ್ ಹಲ್ಗೇಕರ್, ನವದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ, ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್, ಪೊಲೀಸ್ ಆಯುಕ್ತರಾದ ಎಸ್ಎನ್ ಸಿದ್ದರಾಮಪ್ಪ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ अधिकारी राहुल शिंदे मತ್ತಿತರರು ಉಪಸ್ಥಿತರಿದ್ದರು. कर्नाटक ये बहुत प्रगतिशील, समृद्ध और संपन्न राज्य है और रोड के सिवा ना टूरिज्म बढ़ सकता है, न इंडस्ट्री आ सकती है, ना रोजगार हो सकता है और इसलिए निश्चित रूप से इसका बहुत बड़ा उपयोग कर्नाटक के लिए होगा. आज बेलगांव में 6,900 करोड़ की लागत से बनने वाले 15 प्रोजेक्ट्स का भूमि पूजन भी हो रहा है और 300 करोड़ की लागत के 3 प्रोजेक्ट का लोकार्पण भी हो रहा है. मुझे बहुत खुशी है कि ये जो बेलगांव का बाईपास है, इसका 3 पैकेज में लेंथ 69 किलोमीटर है और इसकी कीमत 3,400 करोड़ रुपए है. बेलगांव से गोवा तक जाने का समय जो 3 घंटे लग रहा था, अब निश्चित रूप से वो 1.25 घंटे हो जाएगा, जिसके कारण एक बहुत बड़ी सुविधा निश्चित रूप से आप सबको मिलेगी. सांब्रा हवाई अड्डे, जो बेलगांव का हवाई अड्डा है, उसके लिए भी बेहतर कनेक्टिविटी प्रदान करेगा और हवाई अड्डे से सुवर्ण विधान सौदा तक पहुंचने के लिए यात्रा का समय भी कम होगा. बेलगांव के पास हट्टारगी, कनगला के विशेष आर्थिक क्षेत्र, स्पेशल इकोनॉमिक जोन को बेहतर कनेक्टिविटी का लाभ होगा. आज 1,622 करोड़ रुपए की लागत से 34 किलोमीटर के एक पैकेज का भूमि पूजन हो रहा है और शेष 2 पैकेज का DPR लगभग पूरा हुआ है. दूसरा जो महत्वपूर्ण इकोनॉमिक कॉरिडोर NH 748A, जो बेलगांव से हुंगुड़ रायचूर है, ये टोटल 7 पैकेजेस में ये रोड बन रहा है. 317 किलोमीटर की है और इसकी कीमत लगभग 9,000 करोड़ रुपए तक पहुंचेगी. यह बेलगांव से हंगड़ तक कनेक्टिविटी में सुधार करेगा और यात्रा का समय 8 घंटे से कम होकर केवल 3.5 घंटे हो जाएगा. इस बात का निश्चित रूप से आपको बहुत उपयोग होगा. ರಾಜ್ಯ ಹೆದ್ದಾರಿಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳನ್ನು ಪರಿವರ್ತನೆ ಮಾಡುವ ಮೂಲಕ ಅವರ ಕಾಲಾವಧಿಯಲ್ಲಿ ಭಾಳಷ್ಟು ರಸ್ತೆಗಳನ್ನು ಮಾಡೋ ಮೂಲಕ ಒಂದು ಐತಿಹಾಸಿಕ ಅಥವಾ ಇತಿಹಾಸ ನಿರ್ಮಿಸ್ತಾರಂತ ಭಾಳ ತಪ್ಪಾಗಲಿಕ್ಕಿಲ್ಲ. ಹಿಂದೆ ಬಹುಶಃ ಈ ರೀತಿ ಹೆಚ್ಚು ರಸ್ತೆಗಳನ್ನು ತೆಗೆದುಕೊಳ್ಳುವಂಥ ಉದಾಹರಣೆಗಳೆಲ್ಲ ಅವ್ರ ಕಾಲಾವಧಿಯಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಿದೆ. ಮುಂದೂ ಕೂಡ ಅವರು ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ. ಈ ದೇಶದ ರಾಜ್ಯದ ಆರ್ಥಿಕ ಕೊಡುಗೆಯಲ್ಲಿ ಕೂಡ
ಈ ರಸ್ತೆ ನಿರ್ಮಾಣದಿಂದ ಭಾಳಷ್ಟು ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ 9 ತಿಂಗಳಲ್ಲಿ ಅವರನ್ನು 5 ಸಾರಿ ಸಭೆಗಳನ್ನು ಮಾಡಿದ್ವಿ ನಾವು. ಡೆಲ್ಲಿಯಲ್ಲಿ ಇರ್ಬೋದು, ಗೋವಾ ಇರ್ಬೋದು, ಬೆಂಗಳೂರು ಇರ್ಬೋದು, ಸುಮಾರು ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿ, ನಮ್ಮ ಕಡೆಯಿಂದ ಏನು ಬ್ಯಾಲೆನ್ಸ್ ವರ್ಕ್ ಇತ್ತು, ಬಾಕಿಗಳಿದ್ದುವೆ, ಅದನ್ನು ಇತ್ಯರ್ಥ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ನಮ್ಮ ಡೈರೆಕ್ಷನ್ ಕೂಡ ಕೊಟ್ಟಿದ್ರು ಅವರು. ಸುಮಾರು 18 ವರ್ಕ್ಗಳು ಕೂಡ 12 ವರ್ಷಗಳಿಂದ ಈ ರಾಜ್ಯದಲ್ಲಿ ಕುಂಠಿತಗೊಂಡಿದೆ. ಅದನ್ನು ಪರಿಹಾರ ಮಾಡಲಿಕ್ಕೆ ಮೊನ್ನೆ ಗೋವಾದಲ್ಲಿ ಒಂದು ಲಿಸ್ಟನ್ನು ಕೂಡ ಕೊಟ್ಟಿದ್ದರು. ಅದರಲ್ಲಿ ಅರ್ಧದನ್ನು ಈಗಾಗಲೇ ಪರಿಹಾರ ಮಾಡಿದ್ದೀವಿ. ಮಾರ್ಚ್ 30ರೊಳಗೆ ಎಲ್ಲ 18 ಕಾಮಗಾರಿಗಳನ್ನು ಕೂಡ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೇವೆ. ಅವ್ರ ಕಡೆ ಲಿಸ್ಟ್ ಕೂಡ ಕೊಟ್ಟಿದ್ದೇವೆ, ಯಾವ ಸಾಲ್ವ್ ಮಾಡಿದ್ದೀವಿ, ಯಾವ್ದು ಮಾಡಬೇಕಂತ. ಪಕ್ಷಾತೀತವಾಗಿ ಅವ್ರ ಕೆಲಸ ನೋಡಿ ಭಾಳ ಹೆಮ್ಮೆ ಆಗ್ತದೆ. ಯಾಕೆ ಯಾವುದೇ ಪಕ್ಷ ಪ್ರಶ್ನೆ ಇಲ್ಲ, ಅದು ರಸ್ತೆ ಆಗಬೇಕು, ನಮ್ಮ ರಾಜ್ಯಕ್ಕೆ ಸಿಗಬೇಕು, ಬೇರೆ ರಾಜ್ಯ ಸಿಗಬೇಕು ಅನ್ನೋ ಮನೋಭಾವ ಇರೋದ್ರಿಂದ ನಾವು ಭಾಳ ಸಲ ಅವ್ರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದೀವಿ. ಆ ದಿಶೆಯಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಇದು ಭಾಳ ಒಳ್ಳೆಯ ಬೆಳವಣಿಗೆ. ಯಾಕೆಂದರೆ ಒಂದು ಪಕ್ಷ ಬೇರೆ ರಾಜ್ಯದಲ್ಲಿ ಬೇರೆ ಇರ್ತೈತೆ, ಇನ್ನೊಂದು ಕೇಂದ್ರದಲ್ಲಿ ಬೇರೆ ಇರ್ತೈತೆ, ಅವಾಗ ಭಾಳಷ್ಟು ವೈಮನಸ್ಸುಗಳಾಗ್ತಾವೆ. ಆದರೆ ವಿಶೇಷವಾಗಿ ಈ ಕೇಂದ್ರ ಸಚಿವಾಲಯ ನಿತಿನ್ ಗಡ್ಕರಿ ಕಚೇರಿಯಲ್ಲಿ ಬಹುಶಃ ಅಂಥ ವಾತಾವರಣ ನಮಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇದು ಬಹುಶಃ ನಮ್ಮದೇ ಸರ್ಕಾರವನ್ನು ನೋಡಿ ನಮಗೆ ಬಂದಿದೆ. ಹೀಗಾಗಿ ಅವರಿಂದ ಭಾಳಷ್ಟು ಕೆಲಸಗಳನ್ನು ನಾವು ನಿರೀಕ್ಷೆ ಮಾಡಿದ್ದೀವಿ. ಅವರಿಗೆ ಬಹುಶಃ ರಸ್ತೆ ಮಹಾರಾಜ್ ಅಂತ ಹೇಳಬೇಕಾಯ್ತು, ಸಡಕ್ಕೆ ಬಾದ್ಶಾ ಅಂತ ಹೇಳಬೇಕಾಯ್ತು ಅವ್ರಿಗೆ, ನಾವು ನಿತಿನ್ ಗಡ್ಕರಿಗೆ ಅವ್ರಿಗೆ. ಯಾಕೆಂದ್ರೆ ಅವರು ಸುಮಾರು 50,000 ಕೋಟಿಗೆ ಲಕ್ಷ ಕೋಟಿಗಳಷ್ಟ ಬಹುಶಃ ಅವ್ರ ಕಾರ್ಯಾವಧಿಯಲ್ಲಿ ಕೆಲಸ ಮಾಡಿದ.